ಗೌರಿ ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಎರಡು ಹಬ್ಬಗಳ ಶುಭಾಶಯಗಳನ್ನ ಹೇಳ್ತಾ ಈಗಾಗಲೇ ನಮ್ಮ DSP ಅವರು ಮತ್ತು ಎಲ್ಲ ಅಧಿಕಾರಿ ಮಿತ್ರರು ಸೂಚನೆಗಳನ್ನ ಮತ್ತು ವ್ಯವಸ್ಥೆ ಯಾವ ರೀತಿ ಮಾಡಿದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನೀವು ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದಿರಿ. ಗಣೇಶ ಉತ್ಸವ ಇದು ಒಗ್ಗಟ್ಟಿನ ಸಂಕೇತ. ಈಗಾಗಲೇ DSP ಅವರು ಹೇಳಿದ್ರು ಬಹಳ ಚೆನ್ನಾಗಿ. ಕೊನೆಯ ಭಾಷಣ ಇವರೆಲ್ಲ ಅಧಿಕಾರಿಗಳು ಮತ್ತು ನೀವೆಲ್ಲ ಮಾತಾಡಿರೋದನ್ನ ತಾತ್ಪರ್ಯವಾಗಿ ಸಂಕ್ಷಿಪ್ತವಾಗಿ ಮುಗಿಸ್ತೇನೆ. ಒಂದು, ಇಲ್ಲಿ ಮೇಲೆ ಕುಳಿತಿರುವಂತಹ ಎಲ್ಲ ಅಧಿಕಾರಿ ವರ್ಗದವರು, ಎಸ್ಕಾಂ ಇರಬಹುದು, ನಗರಸಭೆ ಇರಬಹುದು, ನಮ್ಮ ಪೊಲೀಸ್ ಇಲಾಖೆ ಇರಬಹುದು, ಇವರೆಲ್ಲರಿಗೂ ಸರ್ಕಾರ ಮಾಡಿರುವಂತಹ ಕಾಯ್ದೆ ಕಾನೂನುಗಳಿದ್ದಾವೆ. ಅವುಗಳನ್ನ ಪಾಲಿಸಲೇಬೇಕಂತಹ ಒಂದು ಕಟ್ಟುನಿಟ್ಟಿನ ಒಂದು ನಿಯಮ ಇರ್ತದೆ. ಅದಕ್ಕಾಗಿ ಆ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಏನೇನು ನಿಯಮಗಳಿದಾವೆ ಅವುಗಳನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀವಿ. ಜವಾಬ್ದಾರಿಯುತ ಪ್ರಜೆಯಾಗಿ ನೀವು ಸಹ ಎಲ್ಲ ಕಾಯ್ದೆ ನಿಯಮಗಳ ಅನುಸಾರ ಗಣೇಶ ಉತ್ಸವವನ್ನ ಮಾಡ್ತೀರಿ ಅಂತ ಹೇಳಿ ನಾವೆಲ್ಲರೂ ನಂಬಿಕೆಯನ್ನ ಇಟ್ಕೊಂಡಿದ್ದೀವಿ. ನಂದು ಒಂದು ಆಸೆ ಇದೆ, ಏನಂದ್ರೆ POP ಗಣಪತಿ ಬಗ್ಗೆ ಹೋದ ವರ್ಷನೂ ಚರ್ಚೆ ಆಯಿತು, ಈ ವರ್ಷನೂ ಚರ್ಚೆ ಆಗ್ತಾ ಇದೆ. ಎಸ್, ತಾವೆಲ್ಲರೂ ಹೋದ ವರ್ಷ ಹೇಳಿದ್ವಿ ಜನವರಿ ಫೆಬ್ರವರಿಗೆ ನೀವು ಮೀಟಿಂಗ್ ಮಾಡ್ರಿ, ಸೊ ದಟ್ ಮುಂದಿನ ಗಣೇಶ ಉತ್ಸವಕ್ಕೆ ನಾವು POP ಅನ್ನ ಬಳಕೆ ಮಾಡೋದಿಲ್ಲ ಅಂತೇಳಿ. ಆಡಳಿತಾತ್ಮಕವಾಗಿ ನಮಗೆ ಎಷ್ಟು ಜವಾಬ್ದಾರಿ ಇರ್ತದೆಯೋ ಹಾಗೆಯೇ ನಿಮಗೂ ಒಂದು ಜವಾಬ್ದಾರಿ ಇರ್ತದೆ. ಲೈಕ್ ಜನವರಿ ಫೆಬ್ರವರಿ ಬಂದು ಈಗ ಅಡ್ಮಿನಿಸ್ಟ್ರೇಟರ್ಸ್ ಯಾರಿದ್ದಾರೋ ಅಥವಾ ಆಡಳಿತಗಾರರು ಯಾರಿದ್ದಾರೋ ಅವ್ರಿಗೆ ಒಂದು ಸ್ವಲ್ಪ ಈ ವಿಷಯದ ಬಗ್ಗೆ ಹೇಳಿ ಪೂರ್ವಭಾವಿಯಾಗಿ ಸಭೆ ಮಾಡಿಸ್ಬೇಕು ಅನ್ನೋದು ನಿಮ್ಮಲ್ಲಿಗೂ ಆ ಜವಾಬ್ದಾರಿ ಇರ್ಬೇಕು. ಯಾಕಂದ್ರೆ ನಮ್ಗೆ ಸೀಸನ್ ಟು ಸೀಸನ್ ಕೆಲಸಗಳು ಬೇರೆ ಬೇರೆ ಕೆಲಸಗಳು ಬಂದ್ಬಿಡ್ತವೆ. ಈಗ ಫ್ಲಡ್ ಇರ್ಬೋದು, ಮತ್ತೆ ಜನವರಿ ಫೆಬ್ರವರಿ ಅಂದ್ರೆ ಬರಗಾಲ ಇರ್ಬೋದು, ಹೀಗೆ ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ನಾವು ಆ ವಿಷಯವನ್ನ ಎಲ್ಲೋ ನೆಗ್ಲೆಕ್ಟ್ ಮಾಡೋದಿಲ್ಲ, ಎಲ್ಲೋ ಕಳೆದು ಹೋಗ್ಬಿಡ್ತದೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಅಟ್ಲೀಸ್ಟ್ ನಮ್ಗೆಲ್ಲ ಒಂದು ಒಳ್ಳೆ ಟೀಮ್ ಇದೆ. ಜಮಖಂಡಿ ಗಣೇಶ ಉತ್ಸವ ನೀವೆಲ್ಲ ಐತಿಹಾಸಿಕವಾಗಿ ಮಾಡಿದವರು, ಐತಿಹಾಸಿಕವಾಗಿ ಶಾಂತಿಯುತವಾಗಿ ಮಾಡ್ಕೊಂಡು ಬಂದವರು, ಮಾದರಿಯಾಗಿದೆ. ಈಗ POP ಗಣೇಶವನ್ನ ಪೂರ್ತಿ ದಂಡಿಸರಿಸಿ ಮಣ್ಣಿನ ಗಣೇಶವನ್ನ ಆಚರಣೆ ಮಾಡಿರುವಂತಹ ಪ್ರಥಮ ತಾಲೂಕು, ಪ್ರಥಮ ಮಾದರಿ ತಾಲೂಕು ಅಂತೇಳಿ ಇಡೀ ರಾಜ್ಯಕ್ಕೆ ನೀವು ಹೆಸರಾಗಬೇಕು. ಸೊ ಅದಕ್ಕೆ ನಾವು ಅಧಿಕಾರಿಗಳಾಗಿ ನಿಮಗೆ ಸಪೋರ್ಟ್ ಮಾಡ್ತೀವಿ. ಮುಂದಿನ ಗಣೇಶ ಉತ್ಸವ ಬರೋಕ್ಕಿಂತ ಮುಂಚೆ ಜನವರಿ ಫೆಬ್ರವರಿಗೆ ಸಭೆಯನ್ನ ಮಾಡೋದು ಕಮಿಷನರ್ ನಿಮ್ ಜವಾಬ್ದಾರಿ, ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಈಗ ನಮ್ಮಿರುವಾಗ ಕಮಿಷನರ್ ಹೇಳಿದೀವಿ, ಮುಂದಿನ ದಿನಗಳಲ್ಲಿ ನಾವು ಯಾರು ನೋಡಿಲ್ಲ, ಇಲ್ಲಿರೋರು ಎಷ್ಟು ಜನ ಇರ್ತೀವಿ, ಎಷ್ಟು ಜನ ಇರೋದಿಲ್ಲ ಗೊತ್ತಿಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂದ್ರೆ ನೀವೆಲ್ಲ ಯಾವಾಗಲೂ ಇರೋರು, ಅವಾಗಿನ ಅಧಿಕಾರಿ ಯಾರಿರ್ತಾರೋ ಅವ್ರಿಗೆ ಹೋಗಿ ಈ ವಿಷಯವನ್ನ ಹೇಳಿದ್ರೆ ಅಟ್ಲೀಸ್ಟ್ ಮುಂದೆ ಒಂದು ಏನಾದ್ರೂ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. POP ಗಣೇಶಗಳನ್ನು ಸಂಪೂರ್ಣವಾಗಿ ಮಣ್ಣಿನ ಗಣೇಶವನ್ನ ಮಾಡುವಂತ ಆಚರಣೆ ಮಾಡೋದು. ಐ ಥಿಂಕ್ ಮನೆಯಲ್ಲಿ ಬಳಸುವಂತ, ಮನೆಯಲ್ಲಿ ಪೂಜೆ ಮಾಡುವಂತ ಗಣೇಶಗಳೆಲ್ಲವೂ ಮಣ್ಣಿನ ಗಣಪತಿಗಳೇ ಆಗಿರ್ತವೆ. ದೊಡ್ಡ ದೊಡ್ಡ ಗಣಪತಿಗಳೆಲ್ಲ ನೀವೇನ್ ಹೇಳ್ತಿದ್ದೀರೋ ಅವುಗಳನ್ನ ಕ್ರಮ ಕೈಗೊಳ್ಳೋಣ. ಇನ್ನು ಅದನ್ನ ಬಿಟ್ರೆ ನಮ್ಮ ಮ್ಯೂಸಿಕ್ ಸಿಸ್ಟಮ್ ಇರ್ಬೋದು, ಅದಕ್ಕೆ ಕಟ್ಟುನಿಟ್ಟಿನ ನಿಯಮ ಇರೋದ್ರಿಂದ ನಾವು ಪಾಲಿಸಲೇಬೇಕು. ನೀವು ಪಾಲಿಸ್ತೀರಿ. CPI ಹೇಳ್ದಂಗೆ ಎಸ್, ನಾವು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತದ. ಅಂಡ್ ನೀವು ಇಲ್ಲಿರುವಂತಹ ಅಧಿಕಾರಿ ವರ್ಗದವ್ರನ್ನು ವಿಚಾರ ಮಾಡ್ಬೇಕು. ಹೋದ ವರ್ಷನೂ ನಾನು ಹೇಳಿದ್ದೆ, CPI ಅಥವಾ ಪೊಲೀಸ್ ಬೇರೆ ಅವನ್ನ ಕೆಲಸ ಶುರುವಾಗೋದು 4 ಗಂಟೆಯಿಂದ ಶುರುವಾಗ್ತದ. 4 ಗಂಟೆಯಿಂದ ಮಾರನೇ ದಿನ 4 ಗಂಟೆವರೆಗೂ ಅವನು ಆ ಮೆರವಣಿಗೆ ಜೊತೆಗೆ ಹೋಗ್ತಾನೆ. ನೀವೆಲ್ಲ ನಡು ಗ್ಯಾಪ್ ತಗೊಂಡು ಬರ್ತೀರಿ. ನಾವು ಅವರಿಗೆ ಕಡ್ಡಾಯವಾಗಿ ಕಾಯವಾಗಿ ಡ್ಯೂಟಿ ಹಾಕಿರ್ತೀವಿ. ಆ ವ್ಯಕ್ತಿದು ನಾವು ಗಮನಿಸಬೇಕು. ಸೊ ಅದಕ್ಕೆ ನಮಗೆ ಲಾ ಅಂಡ್ ಆರ್ಡರ್ ಇಶ್ಯೂ ಇಲ್ಲ, ಇಲ್ಲಿ ಯಾವುದೇ ಶಾಂತಿ ಕಾನೂನು ಸುವ್ಯವಸ್ಥೆ ಇಶ್ಯೂನೇ ಇಲ್ಲ. ಯಾಕಂದ್ರೆ ನೀವೆಲ್ಲರೂ ಸೇರಿ, ನಾನು ಕಳೆದ 1 ವರ್ಷದಿಂದ ನೋಡ್ತಿರೋದು, ಎಲ್ಲರೂ ಸೇರಿ ಎಲ್ಲಾ ಹಬ್ಬಗಳನ್ನ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಆಲ್ ದೋಸ್ ಥಿಂಗ್ಸ್, ಬಟ್ ಅಟ್ ಲೀಸ್ಟ್ ಆ ಪೊಲೀಸ್ ಪೇದೆಯನ್ನ ವಿಚಾರ ಮಾಡ್ಬೇಕು. ನಾವು ನಮ್ಮ ಮೆರವಣಿಗೆ ಆದಷ್ಟು ಬೇಗ ಹೋಗಿ ರೀಚ್ ಆಗ್ಬೇಕು. ಶಾಂತಿಯುತವಾಗಿ ಮಾರನೇ ದಿನವನ್ನು ಮತ್ತೆ ಏನು ಶುಭೋದಯವನ್ನ ಮಾಡ್ಬೇಕು. ಮಾರನೇ ದಿನ ನಾವು ಅದ್ರೊಳಗೆ ಕೂತ್ಕೊಂಡಿದ್ವಿ ಅಂತಂದ್ರೆ ಗಣೇಶ ಉತ್ಸವ ಮುಗಿದ ಮುಂದಿನ ದಿನವನ್ನ ನಾವು ಬೇರೆ ರೀತಿಯಾಗಿ ಆಚರಣೆ ಮಾಡಬೇಕು. ಸೊ ಅದಕ್ಕೆ ಅದೊಂದು ತಮ್ಮೆಲ್ಲರ ಗಮನದಲ್ಲಿ ಇರಲಿ.
ಈಗ ಹೆಸ್ಕಾಂನವ್ರದ್ದು ನೀವೆಲ್ಲ ಹೇಳಿದ್ರಿ ಬಾಲ್ಯಗಳ ಕೆಳಗಿಂದ ಅಂತ ಹೇಳಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ರಿಸ್ಕಿ ಕೆಲಸ ಇರ್ತದೆ, ಯಾಕಂದ್ರೆ ಎಲ್ಲೋ ಮಳೆ ಬೇರೆ ಬರುವಂತದ್ದು. ಸೊ ನಮ್ಮ ಹೆಸ್ಕಾಂನವರು ಅದರ ಬಗ್ಗೆ ಮುತುವರ್ಜಿ ವಹಿಸ್ತಾರೆ. ತಾವು ಸಹ ಅಂತ ಎಲ್ಲೋ ಗಮನದ ನಮ್ಮ ಅಧಿಕಾರಿ ಗಮನಕ್ಕೆ ಇಲ್ಲದೆ ಇರುವಂತ ಪ್ಲೇಸ್ಗಳಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಅವುಗಳ ಗಮನಕ್ಕೆ ತಗೊಂಡ್ ಬರ್ಬೋದು. ಈಗ ಏನೇನು ನೀವೆಲ್ಲ ಹೇಳಿದೀರೋ ಅವೆಲ್ಲಗಳನ್ನು ನಮ್ಮ ಕಮಿಷನರ್, ಹೆಸ್ಕಾಂ ಅವರು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಶಾಂತಿಯುತವಾಗಿ ಅತ್ಯಂತ ಸಂಭ್ರಮದಿಂದ ನೀವೆಲ್ಲ ಹಬ್ಬವನ್ನ ಮಾಡಬೇಕು. ನಿಮ್ಮೊಟ್ಟಿಗೆ ನಾವು ಎಲ್ಲರೂ ಸೇರಿ ಹಬ್ಬವನ್ನ ಆಚರಣೆ